ಓಕೆ, ಇದು ಕೂಡ ಬಹಳ ನೋವಿನ ವಿಚಾರ. ನೀಟ್ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಸಮರ ಸಾರ್ತಾ ಇದೆ. ಬರೀ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಷ್ಟೇ ಅಲ್ಲ, ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಸೈಡ್ ಮಾಡಿಕೊಂಡ್ರಲ್ಲ ನಮ್ಮ ವಿದ್ಯಾರ್ಥಿಗಳು. ನೀವು ನಾಮಕಾವಸ್ಥೆಗೆ ಏನೋ ಇಂಟರ್ವ್ಯೂ ಕೊಡೋದು, ಭಾಷಣ ಮಾಡೋದು ಬೇಕಾಗಿಲ್ಲ ರೀ. ನಿಮಗೇನಾದರೂ ಕಾಳಜಿ ಇದೆಯೇನ್ರಿ? ಏನ್ರಿ ದಾಡಿ ನಿಮಗೆ? ರಾಜೀನಾಮೆ ಕೊಟ್ಟರೆ ಅದನ್ನು ರಾಜೀನಾಮೆ ಕೊಡೋಕ್ಕೂ ಇಷ್ಟೆಲ್ಲ ಹಿಂಸಾಚಾರ ಆಗಬೇಕಾ? ನೀವೆಲ್ಲ ಶಿಸ್ತಿನ ಪಕ್ಷದವರಲ್ಲ. ನಿಮ್ಮನ್ನು ನಂಬ್ಕೊಂಡವ್ರಿಗೆ ಎಷ್ಟು ಮೋಸ ಮಾಡ್ತಾಯಿದ್ದೀರಿ, ಅನ್ಯಾಯ ಮಾಡ್ತಾಯಿದ್ದೀರಿ ಅನ್ನೋ ಅರಿವಿದೆಯಾ ನಿಮಗೆ? ಇವತ್ತೊಬ್ಬರು ಶಿಕ್ಷಕಿ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಳ್ತಾ ಇದ್ದಾರೆ ಅವರು. ಕೇವಲ ನಿಮ್ಮ ಈ ಒಣ ರಾಜಕಾರಣಕ್ಕೆ, ಸ್ವಾರ್ಥಕ್ಕೆ, ದುರಾಸೆಗೆ, ಪೋಸ್ಟಿಗೆ, ಅಧಿಕಾರಕ್ಕೆ ನೀವು ಇಷ್ಟು ಜನರನ್ನು ಕೊಲೆ ಮಾಡ್ತಾ ಇದ್ದೀರಲ್ಲ. ನಾವು ಪ್ರಜಾಪ್ರಭುತ್ವ ಅಂದರೆ ಹಾಗೆ ಹಿಂಗೆ, ರಾಜನೀತಿ ಅಂದರೆ ಹಿಂಗೆ ಅಂತ ಹೇಳ್ತಿದ್ದೀವಲ್ಲ, ನಮಗೆ ಗಿಲ್ಟ್ ಕಾಡ್ತಾ ಇದೆ, ಪಾಪ ಪ್ರಜ್ಞೆ ಆಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ರೀ. ಒಬ್ಬ ಶಿಕ್ಷಕಿ ಅಳ್ತಾ ಇದ್ದಾರೆ. ನಾವು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀವಿ, ಆಗ್ತಾ ಇರೋದೇ ಒಂದು, ನಾವು ಪಾಠ ಮಾಡೋದೇ ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನ್ರಿ ಉತ್ತರ ಕೊಡ್ತೀರಿ? ಏನ್ರಿ ನೀವು ಕಳ್ಕೊಳ್ಳೋದು ರಾಜೀನಾಮೆ ಕೊಟ್ಟರೆ ಈ ವಿಚಾರದಲ್ಲಿ? ಬರೀ ರಾಜೀನಾಮೆ ಒಂದೇ ಅಲ್ಲ, ನೀವು ಫಸ್ಟು ಮಾನ ಮರ್ಯಾದೆ ಅನ್ನೋದನ್ನು ಇದ್ರಿ ನೀವು ಬಿಡಿ, ಅದನ್ನು ಬಿಟ್ಟು ರಾಜಕಾರಣಕ್ಕೆ ಬರ್ತೀರಿ ಅಂತ ಈಗ ಗೊತ್ತಾಗ್ಬಿಟ್ಟಿದೆ. ಎಷ್ಟು ಜೀವಗಳು ಹೋಗಿದ್ದಾವೆ ಅನ್ನೋ ಕಿಂಚಿತ್ ಅರಿವಿಲ್ಲ. ಅದರ ರೂಪವೇ ಇವತ್ತು. ಯಾರು ಉಪವಾಸ ಮಾಡಿದರೂ ನಿಮಗೇನು ಆಗಬೇಕಾಗಿದೆ ಅಲ್ವಾ? ಇಂಥ ಒಂದು ಬಂಡೆಗೆಟ್ಟ ರಾಜಕಾರಣಕ್ಕೆ ನಮ್ಮದೊಂದು ಯಾವಾಗಲೂ ಧಿಕ್ಕಾರ. ಕಾಕ್ರೋಚ್ ಜನತಾ ಪಾರ್ಟಿ ಸಮರ ನಿನ್ನೆ ಹೋರಾಟದಲ್ಲಿ ದೊಡ್ಡ ಯಶಸ್ಸು ಕಂಡಿದೆ CJP. ಯಶಸ್ಸು ಅಂದ್ಕೊಳ್ಬೇಕಾಗಿದೆ ನಾವು. ಅಂಥ ಒಂದು ಕೆಟ್ಟ ಪರಿಸ್ಥಿತಿ ನಾವೆಲ್ಲ ಇದ್ದೀವಿ. ನಿನ್ನೆ ಹೋರಾಟದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನೋಡಿ ಅಟ್ಲೀಸ್ಟ್ ಏನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಯುವಕರೆಲ್ಲ ಸೇರಿಕೊಂಡು. CJP ಹೋರಾಟಕ್ಕೆ ಅಕ್ಷರಶಃ ಕೇಂದ್ರ ಸರ್ಕಾರ ಬೆದರಬೇಕು. ನಟರು, ಸಾಮಾಜಿಕ ಹೋರಾಟಗಾರರಿಂದ ಬೆಂಬಲ ಕೂಡ ಸಿಗ್ತಾ ಇದೆ. ಹೀಗಾಗಿ ಈ ಒಂದು ಪ್ರತಿಭಟನೆ ದೊಡ್ಡ ಮಟ್ಟದ ಒಂದು ಕಾವನ್ನು ಪಡೆದುಕೊಳ್ತಾ ಇದೆ. ಆದರೆ ಈಗ CJPಯಲ್ಲಿ ಅಲ್ಲಿ ನೋಡಿ ಒಂದು ಹಲ್ಚಲ್ ಶುರುವಾಗಿದೆ. ನಮ್ಮ ಹೋರಾಟ ನ್ಯಾಯದ ಪರ, ನಾವು ಗಾಂಧಿವಾದಿಗಳು, ಹಿಂಸಾಚಾರಕ್ಕೆ ನಾವು ಇಲ್ಲ, ಅದನ್ನು ಸಹಿಸೋಕ್ಕಾಗಲ್ಲ ಅಂತ ಒಂದು ಟೀಮ್ ಹೇಳ್ತಾ ಇದೆ. ಆದರೆ ನಿನ್ನೆ ಒಂದು ಗುಂಪಿನಿಂದ ಹಿಂಸಾಚಾರ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ಒಂದು ದೊಡ್ಡ ತಂಡ ಆದಾಗ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಬಹಳ ಸವಾಲಿನ ಕೆಲಸ ಆಗಿದೆ. ಪೊಲೀಸರ ಮೇಲೇ ದಾಳಿ ಮಾಡಿದ್ದಾರೆ, ಪೊಲೀಸರು ಕೂಡ ದಾಳಿ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ, ನಿಜ ಒಂದು ಟೀಮ್ ಅಂತ ಹೇಳಿದಾಗ ಈ ರೀತಿ ಆಗ್ತಾ ಇದೆ. ನಾವು ಏನೋ ಅಂದ್ಕೊಂಡಿದ್ದೀವಿ, ಅದು ನಮ್ಮ ದಿಕ್ಕನ್ನು ಬದಲಿಸಬಾರ್ದು ಅಂತ. ಆದರೆ ಕೇಂದ್ರ ಸರ್ಕಾರ ನಡೆದುಕೊಂಡಂಥ ರೀತಿ ಇದೆಯಲ್ಲ, ಇತ್ತೀಚೆಗೆ ನಡೆದುಕೊಳ್ತಾ ಇರುವಂಥ ರೀತಿ ಸರಿ ಇಲ್ಲ. ಇದು ದಿಸ್ ಇಸ್ ನಾಟ್ ಫೇರ್. ಏನ್ರಿ ಪ್ರಾಬ್ಲಮ್ಮು? ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗಿರುವಾಗ ಒಂದು ಮರ್ಯಾದೆಯಿಂದ ನೀವೊಂದು ರಾಜೀನಾಮೆ ಕೊಡುವಷ್ಟು ಸೌಜನ್ಯ ಇಲ್ವಾ? ನಿಮಗೇನು ಅನಿಸೋದೇ ಇಲ್ವಾ? ಆ ಕುಟುಂಬಗಳಿಗೇನಾದರೂ ಮಾಡ್ಲಿಕ್ಕಾಗತ್ತಾ? ನೀವು ತಂದ್ಕೊಡೋಕ್ಕಾಗತ್ತಾ ಆ ಪ್ರಾಣಗಳನ್ನು? ಅವ್ರಿಗಾದಂಥ ಅನ್ಯಾಯ ಸರಿಪಡಿಸೋಕ್ಕೆ ನಿಮ್ಮ ಜೀವಮಾನದಲ್ಲಿ ಆಗಲ್ಲ. ಅಂಥದ್ರಲ್ಲಿ ನಿಮ್ಮ ಪೋಸ್ಟಿಗೆ ನೀವು ಇಲ್ಲಿ ಗುದ್ದು ಹೊಡ್ಕೊಂಡು ಕೂತ್ಕೊಂಡ್ರೆ, ದೆಹಲಿಯಲ್ಲಿ ಭಾರಿ ಹಿಂಸಾಚಾರ, ಕಲ್ಲು ಎಲ್ಲಿಂದ ಬಂದವು, ಪ್ರತಿಭಟನಾ ಸ್ಥಳದಲ್ಲಿ ಕಲ್ಲು ತುಂಬಿದ ಲಾರಿ ಹೇಗೆ ಬಂದವು ಅನ್ನುವ ಒಂದು ಪ್ರಶ್ನೆ ಈಗ ಎದುರಾಗಿದೆ. CJP ಸಂಸ್ಥಾಪಕ ಸಂಚಾಲಕ ಅಭಿಜಿತ್ ದೀಪ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ನಿನ್ನೆ ಕಲ್ಲು ತುಂಬಿದ ಆ ಲಾರಿಗಳು ಎಲ್ಲಿಂದ ಬಂದವು ಅನ್ನೋದು ಅವ್ರ ಪ್ರಶ್ನೆ. ಪೊಲೀಸರು ಹಕ್ಕಿ ರೆಕ್ಕೆ ಬಡಿಯೋದಕ್ಕೂ ಕೂಡ ಅವಕಾಶ ನೀಡ್ತಾ ಇಲ್ಲ. ನಮ್ಮ ಪ್ರತಿಯೊಬ್ಬ ಸದಸ್ಯರನ್ನು ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಎಲ್ಲರ ಬ್ಯಾಗ್ಗಳು, ಜೇಬ್ಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲೆಡೆ ಬ್ಯಾರಿಕೇಡ್ ಹಾಕಿದ್ದು ಜನರನ್ನ ಒಳಗೆ ಬಿಡ್ತಾ ಇಲ್ಲ. ಆದರೂ ಜಂತರ್ ಮಂತರ್ ಬಳಿ ಕಲ್ಲು ಇದ್ದ ಲಾರಿ ಬಂದಿದ್ದು ಹೇಗೆ? ಕೇಂದ್ರ ಸರ್ಕಾರಕ್ಕೆ CJP ಫೌಂಡರ್ ಅಭಿಜಿತ್ ದೀಪ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಗೆ ಎಲ್ಲ ಮನುಷ್ಯತ್ವವನ್ನು ಕಳೆದುಕೊಂಡು, ಸಂವೇದನೆಯನ್ನು ಕಳೆದುಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ಏನಾಗಬೇಕು ಅದನ್ನ ಬಿಟ್ಟು ಬೇರೆ ಎಲ್ಲ ಆಗತ್ತೆ, ಬರೀ ರಾಜಕೀಯ. ಎಸ್, ಅಜಿತ್ ದೀಪ್ಗೆ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರಿಗೊಂದಿಷ್ಟು ಡೌಟ್ಗಳಿದ್ದಾವೆ. ಅಂದರೆ ಬೇರೆ ಏನೋ ನಡೀತಾ ಇದೆ ಇಲ್ಲಿ, ನಮ್ಮ ಹೋರಾಟವನ್ನು ಹದಗೆಡಿಸೋ ಕೆಲಸ ನಡೀತಾ ಇದೆ ಅನ್ನೋದು ಅವರ ಮಾತಿನ ಸಾರಾಂಶ ಆಗಿದೆ.